ನೀವು ನಿನ್ನೆ ವೀಡಿಯೋ ನೋಡಿರ್ತೀರ. ನನ್ನ ಹೆಸರು ಚೇತನ್ ಅಂತ. ನೀವು ನಿನ್ನೆ ವೀಡಿಯೋ ನೋಡಿರ್ತೀರ, ಡಿಪ್ಲೊಮಾ ರಿಸಲ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ನಂಗೆ ನಂಬರ್ ಜೊತೆ ರಿಜಿಸ್ಟರ್ ನಂಬರ್ ಜೊತೆ ಸಮ್ ಜೊತೆ ಫೋನ್ ನಂಬರ್ ಕಳಿಸಿರೋರಿಗೆ ಜಾಸ್ತಿ ಜನಕ್ಕೆ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀನಿ. ನನಗೆ ಸಿಕ್ಕಿರೋರು ಅಂದರೆ ಯಾರ್ಯಾರು ರಿಸಲ್ಟ್ ನಂಗೆ ಸಿಕ್ಕಿದೆ ಅವ್ರಿಗೆಲ್ಲ ಕಮೆಂಟ್ ಮಾಡಿದ್ದೀನಿ. ಯಾರ್ಯಾರು ಸಿಕ್ಕಿಲ್ಲ ಅವ್ರಿಗೆಲ್ಲ ಸೆಂಡ್ ಮಾಡೋಕ್ಕಾಗಿಲ್ಲ. ಸಾರಿ ಫಾರ್ ದಟ್. ಇವತ್ತೇನಾದರೂ ನೀವು ರಿಜಿಸ್ಟರ್ ನಂಬರ್ ಜೊತೆ ನಿಮ್ಮ ಫೋನ್ ನಂಬರ್ ಕಮೆಂಟ್ ಮಾಡಿದರೆ ನಾನು ನಿಮಗೆ ಕಳ್ಸೋಕ್ಕಾಗತ್ತೆ. ಬಟ್ ನೀವು ಫೇಲ್ ಆದರೂ ಚಿಂತೆ ಬೇಕಾಗಿಲ್ಲ. ಯಾಕಂದರೆ ಇವಾಗ ನೆಕ್ಸ್ಟ್ ಬಂದು ಎಕ್ಸಾಮ್ ಬರುತ್ತೆ. ಅಂದರೆ ಇನ್ನೊಂದು ಮಂತಲ್ಲಿ, ನೆಕ್ಸ್ಟ್ ಮಂತ್ ಜುಲೈ 6 ಸ್ಟಾರ್ಟ್ ಆಗುತ್ತೆ ಎಕ್ಸಾಮು. ನೀವು ನೋಡ್ಬೋದು ಇಲ್ಲಿ ಜುಲೈ 6 ಮೇಕಪ್ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಫೇಲ್ ಆಗಿರೋ, ಯಾರ್ಯಾರು ನಾಟ್ ಎಲಿಜಿಬಲ್ ಆಗಿದ್ದೀರೋ ಎಲ್ರಿಗೂ ಇರುತ್ತೆ. ಎಲ್ರಿಗೂ ಇಂಟರ್ನಲ್ಸ್ ಕೊಟ್ಟು ಎಕ್ಸಾಮ್ ಕೊಡ್ತಾರೆ. ನೀವು ಕೂಡ ಬರೀಬೋದು. ಇವಾಗ ಅದ್ರ ಬಗ್ಗೆ ಪ್ರಿಪ್ರೇಷನ್ ಬಗ್ಗೆ ನಿಮ್ಗೆ ಏನೇನು ಬೇಕೋ ಟಾಪಿಕ್ಸು ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ಅದು ಕನ್ನಡದಲ್ಲೇ. ಇದು ಒಂದು ಪಾರ್ಟ್ 1. ನೆಕ್ಸ್ಟ್ ಪಾರ್ಟಲ್ಲಿ ಮ್ಯಾಥ್ಸು ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ಫಂಡಮೆಂಟಲ್ ಆಫ್ ಕಂಪ್ಯೂಟರು, ಅದಾದಮೇಲೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಅದಾದಮೇಲೆ ಬೇರೆ ಥಿಯರಿ ಮೆಟೀರಿಯಲ್ಸು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದು ದಿನ ಒಂದೊಂದು. ನೀವು ನೋಡ್ಬೋದು. ಇವಾಗ ಬಂದರೆ ಬರೀ ಥಿಯರೀಸ್ ಕ್ಲಾಸಸ್ ಮಾಡ್ತಾ ಇರೋದು ನೋಡ್ಬೋದು. ಇಲ್ಲಿ ಡಿಪ್ಲೊಮಾ ರಿಸಲ್ಟ್ಸ್ ಬಂದಿದೆ ಆಲ್ರೆಡಿ. ಅದು ರಿಸಲ್ಟ್ ಡೇಟ್ ಬಂದು ಜೂನು 2018. ನಿನ್ನೆ ಕೂಡ ಬಂದಿದೆ. ಜಾಸ್ತಿ ಜನ ನೋಡಿದ್ದೀರಿ ಕೂಡ ರಿಸಲ್ಟು. ಯಾರ್ಯಾರು ನೋಡಿಲ್ಲ ಕಮೆಂಟ್ ಮಾಡಿ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ. ನಾನು ನಿಮ್ಮ ಫೋನ್ ನಂಬರ್ ಹಾಕೋದು ಮರಿಬೇಡ್ರಿ. ವಾಟ್ಸಪ್ ನಂಬರ್ ಅದು. ವಾಟ್ಸಪ್ಪಲ್ಲಿ ನಾನು ಕಳಿಸ್ತೀನಿ. ಜಾಸ್ತಿ ಜನ ಕಳಿಸಿದ್ದೀನಿ. ನಿಮ್ಗೆ ಕಳ್ಸೋಕ್ಕಾಗಿಲ್ಲ ಅಂದರೆ, ಬಂದಿಲ್ಲ ಅಂದರೆ ನೀವು ಒಂದು ಕಮೆಂಟ್ ಹಾಕಿ, ನಾನು ಕಳಿಸ್ತೀನಿ. ನೋಡ್ಬೋದು ಇಲ್ಲಿ. ಇದು ಓನ್ಲಿ ಫಾರ್ C20 ಸಿಲೆಬಸ್ಗೆ ಬಂದಿರೋದು. ವಿಚ್ ಸಬ್ಜೆಕ್ಟ್ ಶುಡ್ ಟೆಲ್ ಕ್ವಶನ್ ಅಂದರೆ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟು ಯಾವ್ದು ಫೇಲ್ ಆಗಿದೆಯೋ ಆ ಸಬ್ಜೆಕ್ಟ್ನ ಕಮೆಂಟ್ ಮಾಡಿ. ಯಾವ್ದು ಜಾಸ್ತಿ ಫೇಲ್ ಆಗಿರುತ್ತೋ ಆ ಸಬ್ಜೆಕ್ಟ್ನ ಫಸ್ಟ್ ಟಾಪಿಕಾಗಿ ತಗೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂಗೆ ಗೊತ್ತಿದ್ದಂಗೆ ಮ್ಯಾಥ್ಸ್ ಇರುತ್ತೆ. ಇಲ್ದಿರಿದ್ರೆ PMS, FOC 3 ಮತ್ತು ಮೆಟೀರಿಯಲ್ಸ್ ಇದ್ರೊಳಗಡೆ ಇರುತ್ತೆ ಯಾವುದೋ ಒಂದು. ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ನೋಡ್ಬೋದು ಇಲ್ಲಿ. ಫಸ್ಟ್ ಬಂದು ಮೇಕಪ್ಪು. ವಾಟ್ ಈಸ್ ಮೇಕಪ್ ಎಕ್ಸಾಮ್ ಅಂದರೆ, ಮೇಕಪ್ ಎಕ್ಸಾಮ್ ಅಂದರೆ ಏನಂದರೆ, ಇವಾಗ ನೀವು ಒಂದು ಎಕ್ಸಾಮ್ ಬರೆದಿರ್ತೀರ, ಅದರೊಳಗಡೆ ಫೇಲ್ ಆಗಿರ್ಬೋದು. ಬಟ್ C20 ಸಿಲೆಬಸ್ ಮಾತ್ರ ಕೊಡೋದಂದರೆ, ಇವಾಗ ಬರ್ದಿರೋ ಈ ವರ್ಷ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರಲ್ಲಿ ಬರ್ದಿರೋರಿಗೆ ಮಾತ್ರ ಮೇಕಪ್ ಎಕ್ಸಾಮ್ ಇರೋದು. ಅವ್ರು ಮಾತ್ರ ಬರೆಯೋಕ್ಕಾಗೋದು. ಸ್ಟಾರ್ಟ್ ಡೇಟ್ ಬಂದು ಜುಲೈ 6 ಅಂತ. ಜುಲೈ 6 ಎಕ್ಸಾಮ್ ಸ್ಟಾರ್ಟ್ ಆಗೋದು. ನೋಡ್ಬೋದು ನೀವು. ಜುಲೈ 6 ಓನ್ಲಿ ಇನ್ ಫೇಲ್ಡ್ C20 ಸಿಲೆಬಸ್ ಆ್ಯಂಡ್ ನಾಟ್ ಎಲಿಜಿಬಲ್ಸ್ಗೆ ಮಾತ್ರನೇ. ಯಾರ್ಯಾರು ಫೇಲ್ ಆಗಿರೋ, ಯಾರ್ಯಾರು ನಾಟ್ ಎಲಿಜಿಬಲ್ ಆಗಿದ್ದೀರೋ ಅವ್ರಿಗೆ ಮಾತ್ರನೇ ಎಕ್ಸಾಮ್ಸು. ಇದ್ರ ಬಗ್ಗೆ ಬರೀ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಲ್ಲ ಇರ್ತವೆ. ನಿಮ್ದು ಯಾವ್ದು ಫೇಲ್ ಆಗಿದೆಯೋ ಅದು ಕಟ್ಟಿ ಬರ್ಕೊಬೋದು. ಅದು ರಿಸಲ್ಟ್ ಕೂಡ ಬಂದಿದೆ. ನೆಕ್ಸ್ಟು ರಿಸಲ್ಟ್ ಬಂದಿದೆ. ಇವಾಗ ಪ್ರಿಪೇರ್ ಆಗಿ. ನೆಕ್ಸ್ಟ್ ಮಂತ್ 6 ಸ್ಟಾರ್ಟ್ ಆಗೋದು ಎಕ್ಸಾಮು. ಅಂದರೆ ಥಿಯರೀಸ್ ಅವಾಗಿಂದ ಸ್ಟಾರ್ಟ್ ಆಗೋದು. ಪ್ರಾಕ್ಟಿಕಲ್ ಅನ್ನೋವರೆಗೂ ನಡೀತವೆ. ನಾನು ಥಿಯರೀಸು ಅವಾಗ ಅನ್ನೋಷ್ಟೊಳಗಡೆ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ದು ಯಾವುದಾದ್ರೂ ಪ್ರಾಕ್ಟಿಕಲ್ ಹೋಗಿದ್ರೆ ಕಮೆಂಟ್ ಮಾಡಿ. ನಾನು ಪ್ರಾಕ್ಟಿಕಲ್ ಅಂದರೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಕಂಪ್ಯೂಟ್ರಲ್ಲಿ ಹೆಂಗೆ ಮಾಡೋದು, ಹೆಂಗೆ ಬರೆಯೋದು ಅಂತ, ಯಾವ್ಯಾವ ಕ್ವಶನ್ ಬರ್ತವೆ, ಯಾವ್ದಾವ್ದು ಕೊಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ಹೇಳ್ತೀನಿ. ಇವಾಗ ನೋಡ್ಬೋದು ನೀವು. ನಾಟ್ ಎಲಿಜಿಬಲ್ಸು ಮತ್ತು ಫೇಲ್ ಆಗಿರೋರು C20 ಸಿಲೆಬಸ್ ಮಾತ್ರ. ಅದು C20ಗೆ ಮಾತ್ರ, ಎಲ್ರಿಗೂ ಅಲ್ಲ. ಫಸ್ಟ್ ಬಂದು ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಜನ ಫೇಲ್ ಆಗಿರೋದೇ. ನೀವೇ ನೋಡ್ಬೋದು. ನೀವು ನಮ್ಮ ಚಾನಲ್ ಸಪೋರ್ಟ್ ಮಾಡಿದರೆ ಪ್ರತಿಯೊಂದು ಸಬ್ಜೆಕ್ಟು ನಿಮಗೆ ಯಾವುದು ಬೇಕೋ ಪ್ರತಿಯೊಂದು ಸಬ್ಜೆಕ್ಟು ನಾನು ಮಾಡ್ತೀನಿ. ನಿಮ್ಗೆ ಯಾವುದು ಅಂದರೆ, ಇವಾಗ DCET ಇರುತ್ತೆ ಡಿಪ್ಲೊಮಾ ಆದಮೇಲೆ, ಅದ್ರ ಬಗ್ಗೆನೂ ಕ್ಲಾಸಸ್ ಮಾಡ್ತೀನಿ. ಪೈಥಾನ್ ಕ್ಲಾಸಸ್ ಇರ್ತವೆ, ಅದ್ರ ಬಗ್ಗೆನೂ ಕ್ಲಾಸಸ್ ಮಾಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್, ಎಕ್ಸಾಮ್ಗೆ ಇಷ್ಟೇ ಕ್ವಶನ್ಸ್ ಬರೋದು, ಇದ್ರೊಳಗಡೆನೇ ಬರೋದು ನಿಮಗೆ. ಆ ಕ್ವಶನ್ಸ್ನೆಲ್ಲ ನಾನು ಕೊಡ್ತೀನಿ ನಿಮಗೆ. ಅಂದರೆ ಇದೇ ಬರುತ್ತೆ ಅಂತ ಹೇಳಲ್ಲ. ಇದ್ರೊಳಗಡೆ ಒಂದು ಕ್ವಶನ್ ಬರುತ್ತೆ, ಇದ್ರೊಳಗಡೆ ಬರ್ಬೋದು ಕ್ವಶನ್ಸು. ಆದರೆ ಇದೇ ಟೈಪ್ ಬರಲ್ಲ, ಬೇರೆ ಟೈಪ್ ಕೂಡ ಬರ್ತವೆ. ಈ ಟೈಪ್ ಹೆಂಗೆ ಮಾಡೋದು ಕಲ್ತ್ಕೊಂಡ್ರೆ ಸಾಕು ನೀವು, ನಿಮ್ಗೆ ಅರ್ಥ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಮೇಕಪ್ ಎಕ್ಸಾಮ್. ನೋಡ್ಬೋದು ನೀವು. ಮೇಕಪ್ ಎಕ್ಸಾಮ್ಗೆ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ, ಮ್ಯಾಥ್ಸಲ್ಲಿ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ 20 ಮಾರ್ಕ್ಸ್ ಕ್ವಶನ್ಸು, ಸ್ಟ್ರೈಟ್ ಲೈನ್ಸಲ್ಲಿ 20 ಮಾರ್ಕ್ಸು, ಟ್ರಿಗ್ನೋಮೆಟ್ರಿಯಲ್ಲಿ 20 ಮಾರ್ಕ್ಸು, ಇಂಟಿಗ್ರೇಷನಲ್ಲಿ 20 ಮಾರ್ಕ್ಸು, ಡಿಫ್ರೆನ್ಷಿಯೇಷನ್ 20 ಮಾರ್ಕ್ಸು. ಇದರೊಳಗಡೆ ನೀವು ಇವೆರಡು ಓದಿದರೂ ಪಾಸ್ ಆಗ್ತೀರಾ. ಬಟ್ ಎಲ್ಲ ಓದೋದು ಇಂಪಾರ್ಟೆಂಟ್. ಯಾಕಂದರೆ ಎಲ್ಲಿ ಮಾರ್ಕ್ಸ್ ಹೋಗುತ್ತೆ ನಮ್ಗೆ ಗೊತ್ತಿರಲ್ಲ. ಪ್ರತಿಯೊಂದು ಹೇಳ್ಕೊಡ್ತೀನಿ. ಕ್ವಶನ್ ಪೇಪರ್ನೂ ಸಾಲ್ವ್ ಮಾಡ್ತೀನಿ. ಕ್ವಶನ್ ಪೇಪರ್ಸ್ ಎಲ್ಲ ನೋಡಿ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಬರುತ್ತೋ, ಅಂದರೆ ಜಾಸ್ತಿ ಸಮ್ಮಲ್ಲಿಂದ ಅಂದರೆ ಜಾಸ್ತಿ ವರ್ಷ ಅಂದರೆ 5 to 3 ಇಯರ್ಸಿಂದ ಯಾವ ಕ್ವಶನ್ಸು ಜಾಸ್ತಿ ಕೊಟ್ಟಿದ್ದಾರೋ ಎಲ್ಲ ಸಬ್ಜೆಕ್ಟ್ ಅಂದರೆ ಎಲ್ಲ ಟಾಪಿಕ್ಸಲ್ಲೂ ಅಷ್ಟರಲ್ಲೂ ಹುಡುಕಿ ನಿಮಗೆ ಬೇಕಾಗಿದ್ದ ಕ್ವಶನ್ಸು ಹುಡುಕಿ, ನಿಮ್ಗೆ ಬೇಕಾಗಿರೋ ಕ್ವಶನ್ಸ್ನ ಆನ್ಸರ್ಸ್ ಜೊತೆ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಕೊಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ನೇ ಕೊಡ್ತೀನಿ. ನೀವೆಲ್ಲ ಆರಾಮಾಗಿ ಓದ್ಕೋಬೋದು.
ನೋಡ್ಬೋದು ನೀವು. ನೆಕ್ಸ್ಟ್ ಬಂದು ಫಂಡಮೆಂಟಲ್ ಆಫ್ ಕಂಪ್ಯೂಟರ್ಸ್. ಇವಾಗ CS ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಬೇರೆ ಬ್ರ್ಯಾಂಚವರಾಗಿದ್ದರೆ ಜಸ್ಟ್ ಒಂದು ಮೆಸೇಜ್ ಹಾಕಿ ಯಾವ ಸಬ್ಜೆಕ್ಟ್ ಬೇಕು ಅಂತ, ನಾನು ಅದ್ರ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ಬೋದು ನೀವು, ಇಂಪಾರ್ಟೆಂಟ್ 50 ಕ್ವಶನ್ಸ್ ಕೊಡ್ತೀನಿ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ಸಲ್ಲಿ. 50ದಲ್ಲಿ ನೀವು 30 ಓದ್ಕೊಂಡ್ರೆ ಆರಾಮಾಗಿ ಪಾಸ್ ಆಗೋಗ್ತೀರಾ. 30 ಓದ್ಕೊಂಡ್ರೆ ಪಾಸ್ ಆಗ್ತೀರಾ. ಪಕ್ಕ ಕ್ವಶನ್ಸ್ ವಿಲ್ ಬಿ ಇಶ್ಯೂಡ್. ಅಂದರೆ ಯಾವ್ಯಾವ ಕ್ವಶನ್ಸ್ ಎಕ್ಸಾಮ್ ಬರ್ತಾವೋ ಅಷ್ಟು ಇಶ್ಯೂ ಮಾಡ್ತೀನಿ ನಾನು. ನಿಮಗೆ ಯೂಸ್ ಆಗೋದು ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ಯಾವುದು ಅಂತ. ಇವಾಗ ಲಾಜಿಕ್ ಗೇಟ್ಸ್ ಇರ್ತವೆ, ಫ್ಲೋ ಚಾರ್ಟ್ ಇರ್ತದೆ, ಪೈ ಚಾರ್ಟ್ ಇರ್ತದೆ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಬರೆಯೋದು ಅಂತ. ಇದರೊಳಗಡೆ ಥಿಯರಿ ಮಾತ್ರ ಅಲ್ವಾ, ಅದ್ರಿಗೆ ಥಿಯರಿ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಯಾವ್ದಾದ್ರು ಪ್ರಾಕ್ಟಿಕಲ್ ಬ್ಯಾಕ್ಲಾಗ್ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಒಳಗಡೆ ವೀಡಿಯೋ ಮಾಡಿ ನಿಮ್ಗೆ ಎಷ್ಟು ಕ್ವಶನ್ಸ್, ಯಾವ್ಯಾವ ಕ್ವಶನ್ಸ್ ಬರ್ಬೋದು, ಹೆಂಗೆ ಇರ್ಬೋದು, ಹೆಂಗೆ ಮಾಡಿದರೆ ಹೆಂಗೆ ಔಟ್ಪುಟ್ ಬರುತ್ತೆ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು. ಇದು ಒಂದು ಸೆಕೆಂಡ್ ಸಮ್ಮಲ್ಲಿ ಇರ್ತದೆ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ. ಬೇರೆಯವ್ರಿಗೆ ಕೂಡ ಸೆಕೆಂಡ್ ಸಮ್ಮಲ್ಲಿ ಮಾಮೂಲಿ ಬರೋದು ಎಲ್ಲ ಬ್ರಾಂಚಸ್ಗೂ. ಇಂಪಾರ್ಟೆಂಟ್ 42 ಕ್ವಶನ್ಸ್ ಫಾರ್ ಡಿಪ್ಲೊಮಾ ಮೇಕಪ್ ಎಕ್ಸಾಮ್. ಅಂದರೆ 42 ಕ್ವಶನ್ಸ್ ಕೊಡ್ತೀನಿ. 20 ಓದ್ಕೊಂಡ್ರು ನೀವು ಪಾಸ್ ಆಗ್ಬೋದು. ಜಸ್ಟ್ 20, ಅದು ಕೂಡ ಒಂದು 2 ಲೈನ್ಸ್ 3 ಲೈನ್ಸ್ ಅಷ್ಟೇ ಆನ್ಸರ್ ಇರೋದು. ಅಂದರೆ ನಿಮ್ಗೆ ಅರ್ಥ ಆಗೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓನಾಗೂ ಬರೀಬೋದು ನೀವು, ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಥರ ಬರೆದ್ರೆ ನೀವು ಪಾಸ್ ಆಗ್ಬೋದು. ಹಂಗೆ ಕ್ಲಾಸಸ್ ಮಾಡ್ತೀನಿ. ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಥ್ಯಾಂಕ್ಸ್ ಫಾರ್ ಡಿಪ್ಲೊಮಾ ಮೇಕಪ್ ಎಕ್ಸಾಮ್ ಪ್ರಿಪ್ರೇಷನ್ ಇಂಟ್ರಡಕ್ಷನ್ ಪಾರ್ಟ್ 1 ಬಂದಿದ್ದಕ್ಕೆ. ಇವಾಗ ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಮ್ಯಾಥ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 3ದಲ್ಲಿ ಫಂಡಮೆಂಟಲ್ FOC ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು PMS ಸೆಂಟ್ರಲ್ ನೀವು ಯಾವುದಾದ್ರೂ ಪ್ರಾಕ್ಟಿಕಲ್ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಪ್ರೋಗ್ರಾಮ್ಸ್ ಒಂದು ಹಾಕಿದರೆ ಸಾಕು. ಅದು F3 ಆಗಲಿ, IT ಸ್ಕಿಲ್ಸ್ ಆಗಲಿ, ಬೇರೆ ಸಬ್ಜೆಕ್ಟ್ ಯಾವುದನ್ನ ಆಗಲಿ ನೀವು ಹಾಕಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲ ಕಾಂಪೊನೆಂಟ್ಸ್ ಇದ್ದಾವೆ. ನೀವು ಒಂದು ಮೆಸೇಜ್ ಹಾಕಿ ಸಾಕು, ಅಂದರೆ ಕಮೆಂಟ್ ಹಾಕಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸೇ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇರೋದು ಅಂತ ನಂಗೆ ಗೊತ್ತು. ನಿಮ್ಗೆ ಯಾವುದಾದ್ರೂ ಬ್ಯಾಕ್ಲಾಗ್ ಇದ್ದರೆ, ಯಾವುದೇ ಸಬ್ಜೆಕ್ಟ್ ಇರಲಿ, ನಿಮ್ಮದು ಫೈನಲ್ ಇಯರ್ ಇರಲಿ, ಸೆಕೆಂಡ್ ಇಯರ್ ಇರಲಿ, ಫಸ್ಟ್ ಇಯರ್ ಇರಲಿ, ನೀವು ಮೆಸೇಜ್ ಹಾಕಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರತಿಯೊಂದು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್, ಅಂದರೆ ಎಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ಟಾಪಿಕ್ ಬೇಕು ಅಂತ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.